ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ಲರೂ ಆರಾಮಿದ್ದೀರಾ ಅಂದ್ಕೋತೀನಿ. ನನ್ನ ಇವತ್ತಿನ ವ್ಲಾಗ್ನಲ್ಲಿ ಮಾರ್ನಿಂಗ್ ಟಿಫನ್ಗೆ ಪಾಸ್ತಾನ ಮಾಡಿದ್ದೆ. ಸ್ಪೈಸಿ ಆ್ಯಂಡ್ ಎಮ್ಮಿಯಾಗಿ ಹೋಟೆಲ್ ಸ್ಟೈಲಲ್ಲಿ ಪಾಸ್ತಾನ ಯಾವ ರೀತಿ ಮಾಡೋದು ಅನ್ನೋದು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹಾಗೆಯೇ ಸ್ವೀಟ್ ಕಾರ್ನಲ್ಲಿ ಪಲ್ಯನ ಮಾಡಿದ್ದೆ. ದೋಸೆ ಜೊತೆಗೆ, ಪೂರಿ ಜೊತೆಗೆ, ಚಪಾತಿ ಜೊತೆಗೆ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಸೊ ಇವೆರಡರ ರೆಸಿಪಿ ಯಾವ ರೀತಿ ಮಾಡೋದು ಅನ್ನೋದು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನನ್ನ ವ್ಲಾಗ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ವಿಡಿಯೋನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ವೆಲ್ಕಮ್ ಟು ಸ್ವೀಕೃತಿ. ಮೊದಲಿಗೆ ನಾನಿಲ್ಲಿ ಪಾಸ್ತಾನ ಮಾಡೋದಕ್ಕೆ ಈರುಳ್ಳಿ, ಹಾಗೆಯೇ ಒಂದು ಕ್ಯಾಪ್ಸಿಕಮ್ಮು, ಟೊಮೊಟೊ, ಹಸಿರು ಮೆಣಸಿನ್ಕಾಯಿನ ಕಟ್ ಮಾಡ್ಕೊತಾ ಇದ್ದೀನಿ. ನಿಮಗೆ ಬೇಕಿದ್ದರೆ ಬೇರೆ ಯಾವುದಾದ್ರೂ ವೆಜಿಟೇಬಲ್ಸ್ ಇಷ್ಟ ಇದ್ದರೆ ವೆಜಿಟೇಬಲ್ಸ್ನ ಹಾಕ್ಕೋಬೋದು. ಬಟ್ ನಾನಿಲ್ಲಿ ಕ್ಯಾಪ್ಸಿಕಮ್ ಅಷ್ಟೇ ಹಾಕ್ತಾಯಿದ್ದೀನಿ. ಇದ್ರ ಜೊತೆಗೆ ಸ್ವಲ್ಪ ಸೋಯಾ ಸಾಸು ಹಾಗೆಯೇ ಟೊಮೊಟೊ ಸಾಸ್ ಎಲ್ಲ ಹಾಕ್ಬಿಟ್ಟು ಮಾಡ್ತಾಯಿದ್ದೀನಿ. ಹಾಗಾಗಿನೇ ಇದು ತುಂಬಾ ಸ್ಪೈಸಿಯಾಗಿ ಮತ್ತು ಎಮ್ಮಿಯಾಗಿ ಬಂದಿರೋದು. ತುಂಬಾ ಈಸಿಯಾಗಿ ಮಾಡ್ಕೊಳ್ಳೋ ಅಂಥದ್ದು. ಖಂಡಿತವಾಗಿ ಎಲ್ಲರೂ ಒಂದ್ಸಲ ಟ್ರೈ ಮಾಡ್ಬೋದು. ನಾನಿವತ್ತು ಕೆಲವೊಂದು ವಿಷಯಗಳನ್ನ ನಿಮ್ಮ ಜೊತೆ ಶೇರ್ ಮಾಡೋಣ ಅಂದ್ಕೊಂಡೆ. ನನ್ನ ತಮ್ಮನೇಲಲ್ಲಿ ಹೇಳಿರೋ ರೀತಿ ನಮ್ಮ ಸುತ್ತಮುತ್ತ ತುಂಬ ಘಟನೆಗಳು ನಡೀತಾ ಇರುತ್ತೆ. ಅವನ್ನೆಲ್ಲ ನೋಡ್ತಾ ಇದ್ರೆ ಅನಿಸೋದು ಎಲ್ಲರ ಜೀವನವೂ ಒಂದೇ ರೀತಿ ಇರೋದಿಲ್ಲ ಅಲ್ವಾ ಅಂತ ಅಂದ್ಬಿಟ್ಟು. ಅದರಲ್ಲಿ ಕೆಲವೊಂದು ಘಟನೆಗಳಂತೂ ಟಚ್ ಆಫ್ ಹಾರ್ಟ್ ಅಂತಲೇ ಹೇಳ್ಬೋದು. ನಾನು 2-3 ದಿನದಿಂದ ಹೆಣ್ಮಕ್ಳು ಲೈಫ್ ಬಗ್ಗೆನೇ ಒಂದು 3-4 ಶಾರ್ಟ್ಸ್ನ ಹಾಕಿದ್ದೆ. ಕೆಲವರ ಲೈಫ್ನ ನೋಡಿದ್ರೆ ಪಾಪ ಅವ್ರಿಗೆ ಹಿಂಗೆ ಆಗಬಾರ್ದು ಅಂದ್ಕೋತೀವಿ. ಬಟ್ ನಮ್ಮ ಲೈಫ್ನ ಅವ್ರಿಗೆ ಹೋಲಿಕೆ ಮಾಡಿಕೊಂಡು ನಾವು ಯಾಕೆ ಜಡ್ಜ್ ಮಾಡಬೇಕು? ನಮ್ಮ ಲೈಫ್ಗಳೇ ಪರ್ಫೆಕ್ಟ್ ಆಗಿರೋಲ್ಲ ಅನಿಸುತ್ತೆ. ನಾವು ಅಂದ್ಕೊಂಡಂಗೆ ನಮ್ಮ ಲೈಫ್ ಇರೋದಿಲ್ಲ. ಸೊ ನಾವ್ಯಾಕೆ ಬೇರೆಯವ್ರ ಲೈಫ್ನ ನೋಡಿ ಜಡ್ಜ್ ಮಾಡಬೇಕು ಅಲ್ವಾ? ನಮ್ಮ ಲೈಫ್ನ ಚೇಂಜ್ ಮಾಡ್ಕೋಬೇಕು ಅಂದರೂ ನಮ್ಮ ಹತ್ರ ಆಪ್ಷನ್ನೂ ಇರೋದಿಲ್ಲ. ಹೆಣ್ಮಕ್ಳು ಜೀವನನೇ ಎಷ್ಟು ಅಲ್ವಾ? ಚಿಕ್ಕಂದ್ರಿದ್ದಾಗ ಅಪ್ಪ ಅಮ್ಮನ ಭಯದಲ್ಲಿ ಬೆಳೆದಿರ್ತೀವಿ. ಎಲ್ರಿಗೂ ಒಳ್ಳೆ ಎಜುಕೇಷನ್ ಸಿಕ್ಕಿರುತ್ತೆ ಅಂತ ಹೇಳೋಕ್ಕಾಗಲ್ಲ. ಆನಂತರ ತಂದೆ ತಾಯಿ ಒಪ್ಪಿದ ಮನೆಗೆ ಮದುವೆಯಾಗಿ ಹೋಗ್ತೀವಿ. ನಮ್ಮ ಸ್ವಾತಂತ್ರ್ಯ, ಸ್ವಾಭಿಮಾನ, ಆಸೆಗಳನ್ನೆಲ್ಲ ಪಕ್ಕಕ್ಕಿಟ್ಟು ಜೀವನ ಮಾಡ್ತೀವಿ. ನಮಗೆ ಇಷ್ಟ ಇದೆಯೋ ಇಷ್ಟ ಇಲ್ವೋ ಅಂತ ಕೇಳೋರೇ ಯಾರೂ ಇರೋದಿಲ್ಲ. ಎಲ್ಲದನ್ನು ಸಹಿಸ್ಕೊಂಡು ಹೋಗೋ ಅಂಥವ್ರು ತಾಳ್ಮೆಯಿಂದ ಸಹಿಸ್ಕೊಂಡಿರ್ತಾರೆ. ನಾಳೆ ನಮಗೂ ಒಳ್ಳೇದಾಗ್ಬೋದು ಅಂತ ಅಂದ್ಬಿಟ್ಟು. ಬಟ್ ತಾಳ್ಮೆ ಮೀರಿ ತಮ್ಮ ಜೀವನವನ್ನು ತಮ್ಮ ಇಚ್ಛೆಯಂತೆ ರೂಪಿಸ್ಕೊಳ್ಳೋದಕ್ಕೆ ಅದರಿಂದ ಹೊರಗೆ ಬರೋದು ತುಂಬ ಬೆರಳೆಣಿಕೆ ಜನ ಅಷ್ಟೇ. 80 to 90s ಏಜ್ನವರು, ಅಂದರೆ ನಮ್ಮ ಏಜ್ನವ್ರ ಬಗ್ಗೆ ನಾನು ಮಾತಾಡ್ತಾ ಇರೋದು. ಬಟ್ ಇವಾಗಿನ ಜನ್ರೇಷನ್ ಅಂತೂ ತುಂಬಾ ಫಾಸ್ಟ್ ಇರುತ್ತೆ. ಮೊದಲು ನಾವೆಲ್ಲ ಡಿಸಿಷನ್ನ ತಗೋಬೇಕು ಅಂತಂದರೆ ಯೋಚನೆ ಮಾಡಿ ಡಿಸಿಷನ್ನ ತಗೋತಿದ್ವಿ. ಬಟ್ ಇವಾಗೆಲ್ಲ ಡಿಸಿಷನ್ ತೊಗೊಂಡ್ಬಿಟ್ಟು ಆನಂತರ ತಮ್ಮ ಲೈಫ್ ಬಗ್ಗೆ ಯೋಚನೆ ಮಾಡ್ತಾರೆ. ಮನುಷ್ಯ ಒಂದೇ ರೀತಿ ಇದ್ದು ಮನಸ್ಥಿತಿಗಳು ಬೇರೆ ಬೇರೆ ಇರುತ್ತಲ್ವ. ನಮ್ಮ ಟೈಮಲ್ಲಿ ಯಾವುದೂ ಅಷ್ಟು ಈಸಿಯಾಗಿ ಸಿಗ್ತಾ ಇರಲಿಲ್ಲ. ಎಲ್ಲದಕ್ಕೂ ಅಪ್ಪ ಅಮ್ಮನ ಮೇಲೆ ಡಿಪೆಂಡ್ ಆಗಿರ್ತಿದ್ವಿ. ನಮ್ಮ ಡಿಸಿಷನ್ಗಳ್ನೂ ಅಷ್ಟೇ ಅಪ್ಪ ಅಮ್ಮ ತಗೊಂಡು ಡಿಸಿಷನ್ಗೆ ನಾವು ಒಪ್ಕೋತಿದ್ವಿ. ಬಟ್ ಇವಾಗಿನ ಕಾಲದಲ್ಲಿ ಹಾಗಲ್ಲ. ಎಲ್ಲದೂ ಈಸಿಯಾಗಿಯೇ ಸಿಗುತ್ತೆ. ಹಾಗಾಗಿ ಡಿಸಿಷನ್ಗಳ್ನೂ ಸಹಿತ ಈಸಿಯಾಗಿಯೇ ತೊಗೊಂಡ್ಬಿಡ್ತಾರೆ. ಸೊ 80s 90ಸ್ನಲ್ಲಿ ಬರ್ತಾಗಿರೋರು ಅಂತಂದರೆ 2000 ತನಕನೂ ಯಾವುದೂ ಡಿವರ್ಸ್ ಕೇಸ್ಗಳೆಲ್ಲ ಕಡಿಮೆ ಇರ್ತಿತ್ತು. ಸೊ ಅವರೆಲ್ಲ ತಂದೆ ತಾಯಿ ಬಗ್ಗೆ ತುಂಬಾ ಯೋಚನೆ ಮಾಡೋ ಅಂಥವ್ರು ಆಗಿದ್ದರು. ಕಾಲ ಕಳೆದಂತೆ ಜನ್ರೇಷನು ಚೇಂಜ್ ಆಗಿದೆ. ಡಿಸಿಷನ್ಗಳು ಡಿಫ್ರೆಂಟ್ ಆಗಿರ್ತವೆ. ಹಾಗಾಗಂತೂ ಇತ್ತೀಚಿನ ಸಂಸಾರಗಳು ಜಾಸ್ತಿ ದಿನ ಉಳಿಯೋದೇ ಇಲ್ಲ. ಎಲ್ಲ ಹೆಣ್ಮಕ್ಳೂ ಸಹಿಸ್ಕೊಂಡು ಜೀವನ ಮಾಡೋ ಅಂಥವರು ಆ ಮನಸ್ಥಿತಿಯಿಂದ ಹೊರಗೆ ಬಂದುಬಿಟ್ಟಿದ್ದಾರೆ. ಸೊ ಇವಾಗಿನ ಕಾಲದಲ್ಲಂತೂ ಯಾರು ಯಾವುದನ್ನು ಸಹಿಸ್ಕೊಂಡು ಜೀವನ ಮಾಡೋದೇ ಇಲ್ಲ. ಕೆಲವೊಂದಕ್ಕೆ ಯೋಚನೆ ಮಾಡಿದ್ರೆ ನಮ್ಮ ಏಜ್ನವ್ರದ್ದು ಡಿಸಿಷನ್ಗಳೇ ಬೆಟರ್ ಅನ್ನಿಸ್ತೆ. ಏಕೆಂದರೆ ಇದರಿಂದ ಕೆಲವು ಸಂಸಾರಗಳಾದರೂ ಇಷ್ಟು ವರ್ಷದ ತನಕ ನಡ್ಕೊಂಡು ಬಂದಿದೆ. ಈಗಿನ ಸಂಸಾರಗಳು ಜಾಸ್ತಿ ದಿನದ ತನಕ ಮುಂದುವರಿತಾನೆ ಇಲ್ಲ. ಇದನ್ನೆಲ್ಲ ನೋಡ್ತಾ ಇದ್ದರೆ ತುಂಬಾ ಭಯ ಅನಿಸುತ್ತೆ. ಏಕೆಂದರೆ ಮುಂದಕ್ಕೆ ನಮ್ಮ ಮಕ್ಕಳು ಲೈಫ್ಗಳು ಇದೇ ರೀತಿ ಆಗಿಬಿಟ್ರೆ ಅನ್ನೋದೊಂದು ಇರುತ್ತೆ ಅಲ್ವಾ. ಹಾಗಾಗಿ ಮೊದಲೆಲ್ಲ ಕೆಲವೊಂದು ಗಾದೆಗಳನ್ನ ಹೇಳೋರು, ಹೆಣ್ಣು ಹೋಲಿದ್ರೆ ನಾರಿ, ಮುನಿದ್ರೆ ಮಾರಿ ಅಂತ ಅಂದ್ಬಿಟ್ಟು. ಸೊ ಅದೆಲ್ಲ ಇವಾಗ ನಿಜ ಆಗ್ತಿದೆ. ಒಂದು ಹೆಣ್ಣಿನಿಂದನೇ ಒಂದು ಮನೆ ಸಂಸಾರ ನಡೆಯೋದು ಅಂತಲೇ ಹೇಳ್ಬೋದು. ಸೊ ಎಲ್ಲದನ್ನು ಸಹಿಸ್ಕೊಂಡು ಜೀವನ ಮಾಡ್ತಾಯಿದ್ರೆ ಆ ಹೆಣ್ಣು ಆ ಮನೆನ ಬೆಳಗಿಸ್ತಾಳೆ. ಇಲ್ಲ ಅಂತಂದರೆ ಇಡೀ ಒಂದು ಸಂಸಾರನೇ ನಾಶ ಆಗೋದಕ್ಕೂ ಹೆಣ್ಣನ್ನೇ ಕಾರಣ ಆಗಿಬಿಡ್ತಾಳೆ. ಸೊ ಹಾಗಾಗಿ ಕೆಲವೊಂದು ವಿಷಯದಲ್ಲಿ ಹೆಣ್ಮಕ್ಳು ತಾಳ್ಮೆಯಿಂದ ಇರೋದು ಒಳ್ಳೆಯದೇ. ಕೆಲವೊಂದು ವಿಷಯಕ್ಕೆ ತಾಳ್ಮೆನ ಕಳ್ಕೊಂಡ್ರೆ ಅದರಿಂದ ಹೊರಗಡೆ ಬಂದರೆ ಒಂದು ಸಂಸಾರ ಹಾಳಾಗೇ ಹೋಗುತ್ತೆ ಅನ್ನೋದು ಕೂಡ ನಿಜಾನೇ. ಸೊ ನಾನಿಲ್ಲಿ ಒಗ್ಗರಣೆಗೆ ಸಾಸಿವೆ, ಜೀರಿಗೆ ಹಾಕಿನಿ, ಈರುಳ್ಳಿ, ಆನಂತರ ಕಟ್ ಮಾಡಿಟ್ಟಿದ್ದಂಥ ಟೊಮೊಟೊ ಮತ್ತು ಕ್ಯಾಪ್ಸಿಕಮ್ನ ಹಾಕ್ಬಿಟ್ಟು ಸ್ವಲ್ಪ ಉಪ್ಪು ಹಾಕಿ ಬೇಯಿಸ್ಕೊಂಡೆ. ಸೊ ಒಂದು 10 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ಕ್ಯಾಪ್ಸಿಕಮ್ಮು ಬೆಂದಿರುತ್ತೆ. ಅದಕ್ಕೆ 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ತಾಯಿದ್ದೀನಿ. ಸೊ ಅದ್ರದ್ದು ಹಸಿ ವಾಸನೆ ಹೋಗೋ ತನಕ
ಫ್ರೈ ಮಾಡ್ಕೋಬೇಕು. ಸೊ ಅದೆಲ್ಲ ಫ್ರೈ ಆದಮೇಲೆ 2 ಟೇಬಲ್ ಸ್ಪೂನ್ನಷ್ಟು ಸೋಯಾ ಸಾಸು ಹಾಗೆಯೇ 2 ಟೇಬಲ್ ಸ್ಪೂನ್ನಷ್ಟು ಟೊಮೊಟೊ ಸಾಸನ್ನ ಹಾಕಿ ಅದನ್ನು ಅಷ್ಟೇ 5 ನಿಮಿಷದಷ್ಟು ಫ್ರೈ ಮಾಡ್ಕೋಬೇಕು. ಆನಂತರ ಬೇಯಿಸಿ ತೆಗೆದಿಟ್ಟಿದ್ದಂಥ ಪಾಸ್ತಾನ ಹಾಕ್ಕೋತಾ ಇದ್ದೀನಿ. ಸೊ ಅದು ಸ್ವಲ್ಪ ಅಂಟು ಥರ ಇರುತ್ತೆ, ಅದಕ್ಕಾಗಿ ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಟು ಸ್ವಲ್ಪ ತಣ್ಣೀರನ್ನು ಚಿಮ್ಕಿಸ್ಕೊಂಡು ಈ ರೀತಿ ಬಿಡಿ ಬಿಡಿ ಆಗುತ್ತೆ. ಆನಂತರ ಎಲ್ಲ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿದ್ರೆ ಸೂಪರ್ ಟೇಸ್ಟಿಯಾಗಿರುವಂಥ ಹೋಟೆಲ್ ಸ್ಟೈಲು ಪಾಸ್ತಾ ರೆಡಿ ಆಗುತ್ತೆ. ಸೊ ಮಕ್ಕಳಿಗಂತೂ ತುಂಬಾ ಫೇವ್ರೆಟ್ ಅಂತಲೇ ಹೇಳ್ಬೋದು. ಸೊ ಎಲ್ಲರೂ ಒಂದ್ಸಲ ಟ್ರೈ ಮಾಡಿ ಅಂತ ಹೇಳ್ತಾ ನಾನಿಲ್ಲಿ ಸ್ವೀಟ್ ಕಾರ್ನ್ ಪಲ್ಯನ ಮಾಡ್ಕೋತಾ ಇದ್ದೀನಿ. ಸೊ ನಾನು ಇದನ್ನು ದೋಸೆಗೆ ಕಾಂಬಿನೇಷನ್ ಆಗಿ ಮಾಡ್ಕೊಂಡಿದ್ದೆ. ಮೊದಲಿಗೆ ಬಾಣಲಿಗೆ ಸ್ವಲ್ಪ ಎಣ್ಣೆ, ಜೀರಿಗೆ, ಸಾಸಿವೆ, ಆನಂತರ ಈರುಳ್ಳಿ, 2 ಹಸಿರು ಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕಿದ್ದೀನಿ. ಸೊ ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ಇದಕ್ಕೆ ಟೊಮೊಟೊನ ಕಟ್ ಮಾಡಿ ಹಾಕ್ಕೋತಾ ಇದ್ದೀನಿ. ಇದೂ ಅಷ್ಟೇ ಸ್ವೀಟ್ ಕಾರ್ನಲ್ಲಿ ಯಾವತ್ತೂ ಪಲ್ಯನ ಟ್ರೈ ಮಾಡಿರಲಿಲ್ಲ, ಇದೇ ಫಸ್ಟ್ ಟೈಮ್ ನಾನು ಟ್ರೈ ಮಾಡ್ತಾ ಇರೋದು. ಟೇಸ್ಟ್ ಅಂತೂ ಅದ್ಭುತ ಅಂತಲೇ ಹೇಳ್ಬೋದು. ಒಂದು ಸಲ ಮಾಡಿದ್ರೆ ಪದೇ ಪದೇ ಮಾಡ್ಕೋಬೇಕು ಅಂತ ಅಂದ್ಕೋತೀರಾ. ಸೊ ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟ್ ಅಂತಲೇ ಹೇಳ್ಬೋದು. ಹಾಗೆಯೇ ಅದಕ್ಕೆ 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕ್ಬಿಟ್ಟು ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡಿಕೊಂಡು ನಾನಿಲ್ಲಿ ಸ್ವೀಟ್ ಕಾರ್ನೆಲ್ಲ ಬಿಡಿಸಿ ಇಟ್ಕೊಂಡಿದ್ದೀನಿ. ಸೊ ಸ್ವೀಟ್ ಕಾರ್ನ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ 10 ನಿಮಿಷದಷ್ಟು ಫ್ರೈ ಮಾಡಿದ್ರೆ ಸಾಕು, ನೀಟಾಗಿ ಬೆಂದ್ಕೊಳ್ಳುತ್ತೆ. ಸೊ ಸ್ವೀಟ್ ಕಾರ್ನ್ ಫ್ರೆಶ್ ಆಗಿರೋದ್ರಿಂದ ಬೇಗನೆ ಬೆಂದ್ಕೊಳ್ಳುತ್ತೆ. ಅಂದ್ಕೋಬೋದು ಸ್ವೀಟ್ ಕಾರ್ನ್ ಸ್ವೀಟ್ ಇರುತ್ತಲ್ವ, ಸೊ ಪಲ್ಯ ಮಾಡಿಕೊಂಡ್ರೆ ಚೆನ್ನಾಗಿರುತ್ತಾ ಅಂತ ಅಂದ್ಬಿಟ್ಟು. ಬಟ್ ಇದಕ್ಕೆ ಕರೆಕ್ಟಾಗಿ ಖಾರ ಎಲ್ಲ ಹಾಕ್ಬಿಟ್ಟು ಮಸಾಲೆಗಳನ್ನೆಲ್ಲ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ಸೊ ನಾನು ಇದನ್ನು ನೀಟಾಗಿ ಮಿಕ್ಸ್ ಮಾಡಿ ಇದಕ್ಕೆ ಸ್ವಲ್ಪ ಉಪ್ಪನ್ನ ಹಾಕಿ ಮುಚ್ಚಿಟ್ರೆ ಸಾಕು, 10 ನಿಮಿಷದಷ್ಟು ಚೆನ್ನಾಗಿ ಬೆಂದ್ಕೊಳ್ಳುತ್ತೆ. ಆನಂತರ ಇದಕ್ಕೆ 2 ಟೊಮೊಟೊನ ಮಿಕ್ಸಿ ಮಾಡಿ ಕ್ಯೂರಿನ ಮಾಡ್ಕೊಂಡಿದ್ದೆ. ಸೊ ಟೊಮೊಟೊ ಕ್ಯೂರಿನ ಹಾಕ್ತಾಯಿದ್ದೀನಿ. ಟೊಮೊಟೊನ ಕಟ್ ಮಾಡಿ ಹಾಕೋದಕ್ಕಿಂತ ಈ ರೀತಿ ಕ್ಯೂರಿ ಮಾಡಿಕೊಂಡ್ರೆ ಪಲ್ಯ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಮಾಮೂಲಿಯಾಗಿ ತರಕಾರಿಗಳನ್ನ ಹಾಕಿ ಪಲ್ಯ ಮಾಡ್ಕೊಳ್ಳೋದಕ್ಕಿಂತ ಈ ಸ್ವೀಟ್ ಕಾರ್ನೆಲ್ಲ ಸಿಕ್ಕಿದಾಗ ಈ ರೀತಿ ಪಲ್ಯ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಸೊ ಟೊಮೊಟೊ ಕ್ಯೂರಿದು ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಕುದಿಸ್ಕೊಂಡು ಅದಕ್ಕೆ 1 ಸ್ಪೂನಷ್ಟು ಗರಂ ಮಸಾಲ, 1-2 ಸ್ಪೂನಷ್ಟು ಸಾಂಬಾರು ಪೌಡರು, ಹಾಗೆಯೇ ಖಾರಕ್ಕೆ ಎಷ್ಟು ಬೇಕು ಅಷ್ಟು ಖಾರದ ಪುಡಿ, ಹಾಗೆಯೇ 1 ಚಿಟಿಕೆಯಷ್ಟು ಅರಿಶಿನ ಹಾಕಿ ಇದ್ರ ಜೊತೆಗೆ 4-5 ಗೋಡಂಬಿನ ಮಿಕ್ಸಿ ಮಾಡಿಬಿಟ್ಟು ಹಾಕ್ಕೊಂಡ್ರೆ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಸೊ ಖಂಡಿತವಾಗಿ ಎಲ್ಲರೂ ಒಂದ್ಸಲ ಟ್ರೈ ಮಾಡಿ ಅಂತ ಹೇಳ್ತಾ, ದೋಸೆ, ಪೂರಿ, ಪರೋಟ ಜೊತೆಗೆ ಸೂಪರ್ ಆಗಿರೋಂಥ ಕಾಂಬಿನೇಷನ್ನು. ಸೊ ಟೇಸ್ಟು ಅಂತೂ ಡಿಫ್ರೆಂಟಾಗಿರುತ್ತೆ. ಸೊ ಎಲ್ಲರೂ ಒಂದ್ಸಲ ಈಸಿಯಾಗಿ ಮಾಡ್ಕೋಬೋದು. ಸೊ ನನ್ನ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.